ಜೈ ಶ್ರೀರಾಮ್ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿ ಕಾಲೇಜ್ದಾಗ ಮೂವರು ಆಗೋ ಮಾಡತ್ತೀರಿ ಟಿ ಸಿ ಕೊಡ್ತೀನಿ ಬರ್ರಿ ಅಂದಾಗ ಸಿಟ್ಟಾಗಿ ತಿಂಡಿಗೆ ಟಿ ಸಿ ತಗೊಂಡ್ ಹೊಂಟೇವ್ರಿ. ಟಿ ಸಿ ತಗೊಳಕ್ ಹೋದಾಗ ಸರ್ ನಾವ್ ಏನ್ ತಪ್ಪ ಮಾಡಿವಿ ಅಂತ ಹೇಳಿ ಟಿ ಸಿ ಕೊಡ್ಲತ್ತೀರಿ ಅಂತ ಕೇಳಿದಾಗ ಬಾಯಿ ಮುಚ್ಕೊಂಡು ಟಿ ಸಿ ಮಾಡಿಸಿ ಮುಕ್ಕಳಿಗೆ ಇಟ್ಕೋರ ಅಂದ್ರಿ. ಅದು ಕೇಳಿ ನಮ್ ದೋಸ್ತ ಈ ರೀತಿ ಖುಷಿ ಆಯ್ತ್ರಿ. ಅದು ಕೇಳಿ ನನಗೂ ಭಾಳ ನಗು ಬತ್ರಿ. ಹಂಗೆ ಆಲ್ತು ಫಾಲ್ತು ಕಾಮಿಡಿ ಮಾಡ್ಕೋತಾ ಬಿದರ್ಕ್ ಹೋಗ್ಬೇಕಂತ ಹೇಳಿ ಡಿಸೈಡ್ ಆದ್ರಿ. ಡಿಸೈಡ್ ಆಗದೆ ತಡ ಮನಿಗೆ ಹೋಗೋಮ ಅಂತ ಹೇಳಿ ಅನ್ಕೊಂಡೇವ್ರಿ. ಇಬ್ರು ತಿನ್ನೋದ್ರದಾಗ ಬಾಳ ಬಿಜಿ ಆಗಿರ್. ಇವನಿಗೆ ಜರ ಕ್ಯಾಮ್ರಾ ಮುಂದ್ ಫೋರ್ಸ್ ಕೊಟ್ರು ಅಂತಂದ್ರ ಬಾಯಿಗೆ ಒರೆಸ್ಕೊಂಡಿ ಮತ್ತ ತಿಲ್ಲಕ್ ಬಿಜಿ ಅದನ್ರಿ. मतलब वो अलग ही लेवल का बंदा था. ಅಲ್ಲಿಂದ ಸಮೋಸ ತಿಂದಿ ಬಸ್ ಸ್ಟ್ಯಾಂಡ್ ಕಡೆಗೆ ಬಂದೇವ್ರಿ. ಇನ್ನ ಬಸ್ ಬಂದಿಲ್ಲ ಅಂತ ಹೇಳಿ ಬಸ್ಸಿನ ಸಂಬಂಧ ವೇಟ್ ಮಾಡತ್ತೇವ್ರಿ. ಒಂದ್ 2 ನಿಮಿಷ ವೇಟ್ ಮಾಡೋದು ಬಸ್ ಬಂದಿತ್ರಿ. ಬೀದರ್ಗ್ ಬಂದಿ ನೌಬಾದ್ ಬಂದೇವ್ರಿ. ನೌಬಾದ್ಕ ಫಸ್ಟ್ ಗ್ರೇಡ್ ಕಾಲೇಜ್ ಅಡ್ಮಿಷನ್ ಮಾಡಮ್ ಅಂತ ಹೇಳಿ ನೋಡ್ಕೊಳಕ್ ಬಂದೇವ್ರಿ. ಒಳಗ್ ಕಾಲೇಜ್ ಬರೋದು ಇಲ್ಲಿ ನಮ್ಮ ಅಕ್ಕರ್ ಕ್ಲಾಸ್ ರೂಮ್ ಅಂತ್ರಿ ಇದು. ಇವೇನ್ ಕಟ್ಕಿ ಬೆಂಚ್ ಅವ ಅಂತ ಹೇಳಿ ಆಶ್ಚರ್ಯ ಐತ್ರಿ. ಕಾಲೇಜ್ದಾಗ ಒಳಗಿನ ಸೈಡ್ ಬಂದೇವ್ರಿ. ಇಲ್ಲಿ ಕ್ಲಾಸ್ ರೂಮ್ ಅವ ಅಂತ್ರಿ ವಯಸ್ಸು. ಇಷ್ಟೊಂದು ಕ್ಲಾಸ್ ರೂಮ್ ನೋಡಿ ಇಲ್ಲಿ 1-2ನೇ ಮಕ್ಕಳಿಗೆ ಕಲಿಸ್ತಿರ್ಬೋದು ಅಂತ ಹೇಳಿ ಅನ್ಕೊಂಡೇವ್ರಿ. ನಮ್ ದೋಸ್ತಗ ಒಬ್ಬ ಹುಚ್ಚ ಮಾಡೀನ್ರಿ. ಲೋನ್ ಮ್ಯಾಗ ಲ್ಯಾಪ್ಟಾಪ್ ಕೊಡ್ತೀವಿ ಅಂತಂದ್ ಹೇಳಿ 3,000 ರೂಪಾಯಿ ಇಸ್ಕೊಂಡ್ ಹೋಗಿರಂತ್ರಿ. ಅವ್ನು ಲ್ಯಾಪ್ಟಾಪ್ ದುಕಾನ ಇಲ್ಲೇ ಬಿದರ್ದಾಗ ಅದ ಅಂದಿದ್ದಕ್ಕ ಅದು ಹುಡ್ಕೋತ ಹೊಲತ್ತೇವ್ರಿ. ಹಂಗೆ ಹೋತಾ ಇಲ್ಲಿ ಯಾವ್ದೋ ಕಾಲೇಜ್ ಕಾಣಿಸ್ತ್ರಿ. ಕಾಲೇಜ್ ಯಾವ್ದು ಅನ್ನೋದು ಗೊತ್ತಿಲ್ಲ, ಕಾಲೇಜ್ದಾಗ ಯಾರು ಕುನಾರ್ ಅನ್ನೋದು ಗೊತ್ತಿಲ್ಲ. ಹಂಗೆ ಸೀದಾ ಒಳಗ್ ನುಗ್ಗುದೇವ್ರಿ. मौसम तो ऐसा लग रहा है दिल गार्डन गार्डन हो रहा है. ಕಾಲೇಜ್ದಾಗ ವ್ಯೂ ಮಸ್ತ್ ಇತ್ತು. ಇದು ಸರ್ಕಲ್ ನೋಡೋದು ಭಾರಿ ಕಾಣಿಸ್ತ್ರಿ. ಸರ್ಕಲ್ ಅಷ್ಟೇ ಅಲ್ಲದೆ ಪೂರಾ ಇಡೀ ಕಾಲೇಜ್ ಬಿ ಭಾರಿ ಐತ್ರಿ ಇದು. ಆಮೇಲೆ ಯೋಚನೆ ಮಾಡ್ದೇವ್ರಿ, ಇದು ಪ್ರೈವೇಟ್ ಕಾಲೇಜ್ ಇದಿರ್ಬೇಕು, ಅದಕ್ಕೆ ಎಷ್ಟು ಚಂದ ಅದ ಅಂತ ಹೇಳಿ ಅನ್ಕೊಂಡೇವ್ರಿ. ಯಾಕಪ್ಪ ಹಂಗ ಅನ್ಕೊಂಡೇವ್ ಅಂತಂದ್ರ ಈಗಿನ ಪ್ರತಿಯೊಂದು ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಎಲ್ಲೊಟ್ಟು ಬಂದ್ ಬೀಳತ್ತವ್ರಿ. ಕೆಲವೊಂದಿಷ್ಟು ಪೇರೆಂಟ್ಸ್ಗಳು ಗೌರ್ಮೆಂಟ್ ಸ್ಕೂಲ್ದಾಗ ಹಾಕಿದ್ರೆ ಮಕ್ಕಳು ಹುಷಾರಾಗಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾರ್ರಿ. ತಿಳ್ಕೊಬೇಕಾಗಿದ್ದು ಏನಪ್ಪಾ ಅಂದ್ರ ಹುಷಾರಾಗೋರಿದ್ರೆ ಎಲ್ಲಿ ಓದ್ ಹುಷಾರಾಗ್ತಾರೆ. ಇದೊಂದು ತಿಳ್ಕೊಂಡಿ ಪ್ರತಿಯೊಂದು ಪೇರೆಂಟ್ಸ್ಗಳು ಅಡ್ಮಿಷನ್ ಮಾಡಿದ್ರಂತಂದ್ರ ಈಗಿನ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಈಗಿನ ಗೌರ್ಮೆಂಟ್ ಕಾಲೇಜ್ಗಳಾಗ್ಲಿ ಯಾವ ಬಿ ಹಾಳು ಬೀಳಲ್ಲ. ಇನ್ನೊಂದು ತಿಳ್ಕೊಬೇಕಾಗಿದ್ದೇನಪ್ಪಾ ಅಂತಂದ್ರ ಗೌರ್ಮೆಂಟ್ ಸ್ಕೂಲ್ನಾಗ ಪಾಠ ಮಾಡುವಂತ ಪ್ರತಿಯೊಬ್ಬ ಶಿಕ್ಷಕರು ರಾತ್ರಿ ಬೆಳಗನ ಕಷ್ಟಪಟ್ಟು ಓದಿ ಆ ಹುದ್ದೆ ಪಡೆದಿರ್ತಾರೆ. ಗೌರ್ಮೆಂಟ್ ಸ್ಕೂಲ್ನಾಗ ಹಾಕರ ನಮ್ಮ ಮಕ್ಕಳು ಹುಷಾರಾಗಲ್ಲ ಅಂತ ಹೇಳಿ ಯಾವತ್ತೂ ಕಡಿಮೆ ತಿಳಿಲಕ್ ಹೋಗ್ಬೇಡ್ರಿ. ಪ್ರೈವೇಟ್ ಸ್ಕೂಲ್ನಾಗ ಮಾಡುವಂತ ಶಿಕ್ಷಕರಿಗಿಂತ ಗೌರ್ಮೆಂಟ್ ಸ್ಕೂಲ್ನಾಗ ಮಾಡೋ ಶಿಕ್ಷಕರಿಗೆ ನಾಲೆಜ್ ಜಾಸ್ತಿ ಇರ್ತದ್ರಿ. ಮನೆಗೆ ಏನ್ರ ಅಂದ್ರ ಅಂತಂದ್ರ ಇಲ್ಲಿನ ಬಿತ್ ಸಾಯ್ಲಕ್ ಜಲ್ದಿ ಬರ್ತದ, ಇಲ್ಲಿ ಅಡ್ಮಿಷನ್ ಮಾಡ ಅಂತ ಹೇಳಿ ನಮ್ ದೋಸ್ತು ಒಂದ್ ಐಡಿಯಾ ಕೊಟ್ರಿ. ಖರೇನೆ ಬಿತ್ ಸಾಯ್ಲಕ್ ಜಾಗ ಚಂದದ, ಇಲ್ಲಿ ಅಡ್ಮಿಷನ್ ಮಾಡಮ್ ಅಂತ ಹೇಳಿ ಅವನು ಯೋಚನೆ ಮಾಡತ್ತನ್ರಿ. मतलब वो अलग ही लेवल का बंदा था. ಮ್ಯಾಗಿಂದ ಕೆಳಗ್ ಬಂದೇವ್ರಿ. ನಾ ಇಲ್ಲಿ ತನ ಯಾವ್ದೇ ಬ್ಯಾನರ್ದಾಗ ಬಂದಿಲ್ಲ, ಈ ಬ್ಯಾನರ್ದಾಗ ಬರ್ತೀನಿ ಒಂದ್ ಫೋಟೋ ಇಳ್ಸ ಅಂತಂದ್ ಅಂದ್ರಿ. ಅಲ್ಲಿಂದ ಬ್ಯಾನರ್ದಾಗ ಫೋಟೋ ಇಳಿಸ್ಕೊಂಡಿ ಮುಂದಕ್ಕೆ ಹೋಲತ್ತೇವ್ರಿ. ಯಾಕಪ್ಪ ಅಂತಂದ್ರ ನಾವ್ ಈ ಕಾಲೇಜ್ದಾಗ ಊಟಕ್ಕೆ ಕರೀದೇ ಇರೋ ಅತಿಥಿ ಬಂದಪ್ಲೆ ಬಂದೇವ್ರಿ. ಯಾರೇ ನೋಡಿ ಹೊರಗೆ ಹಾಕೋದ್ಕಿಂತ ಪೈಲೆ ನಾವೇ ಹೊರಗೆ ಹೋಗಮ್ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಹೋಲತ್ತೇವ್ರಿ.